ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ನಾನು ರಕ್ಷಿತಾ ಶೆಟ್ಟಿ ಅವರು ಬರಬೇಕು ಅಂತ ಹೇಳಿ ತುಂಬಾ ವಿಶ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಅವರು ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದರ ಜೊತೆಗೆ ಅವರಿಗೆ ಎಷ್ಟು ಜನ ಕೂಡ ಅಲ್ಲಿ ತುಂಬಾ ಇನ್ಸಲ್ಟ್ ಮಾಡಿದ್ರು ಕೂಡ ಅವರ ವಿರುದ್ಧವಾಗಿ ಏನೂ ಕೂಡ ಮಾತಾಡದೆ ತುಂಬಾ ಸೈಲೆಂಟ್ ಆಗಿ ತುಂಬಾ ಮೆಚೂರ್ ಆಗಿ ಇವರು ಆಟ ಆಡ್ತಾ ಇದ್ದಾರೆ. ಸೊ ನನಗೆ ಇವರೇ ವಿನ್ ಆಗಬೇಕು ಅಂತ ಹೇಳುವಂಥದ್ದು ಆಸೆ ಇದೆ. ಅದ್ರ ಜೊತೆಗೆ ಈ ಹಿಂದೆ ಆಗಿರುವಂತಹ ಬಿಗ್ ಬಾಸ್ ಅಲ್ಲಿಯೂ ಕೂಡ ನಮ್ಮದೇ ಕರಾವಳಿ ಪ್ರದೇಶದ ಜನರಾಗಿರುವಂಥದ್ದು ಯಾರು ನಮ್ಮ ರೂಪೇಶ್ ಶೆಟ್ಟಿ ಕೂಡ ವಿನ್ ಆಗಿದ್ರು. ಅದೇ ತರ ಇವರು ಕೂಡ ವಿನ್ ಆಗಬೇಕು, ಇವರು ಕೂಡ ಬರಬೇಕು. ನಾವು ಅವರನ್ನ ಇವತ್ತು ನಿನ್ನೆಯಿಂದ ನೋಡ್ತಾ ಇಲ್ಲ, ಒಂದು 2-3 ವರ್ಷದಿಂದ ನೋಡ್ತಾ ಇದ್ದೇವೆ. ಯೂಟ್ಯೂಬ್ ಅಲ್ಲಿ ಅವರ ಪ್ರತಿಯೊಂದು ವಿಡಿಯೋವನ್ನು ಕೂಡ ನೋಡ್ತಾ ಇದ್ದೇವೆ. ಸೊ ಒಂದಷ್ಟು ಜನರಿಗೆ ಅವರು ಕನ್ನಡ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಥವಾ ಅವರೊಂಥರ ಪೆದ್ದು ಆಗಿ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಇದ್ರೂ ಕೂಡ ಅವರು ಮಾತಾಡುವಂಥದ್ದು ಅವರು ತಮ್ಮ ಹೃದಯದಿಂದ ಮಾತಾಡುವಂಥದ್ದು. ಸೊ ಯಾವುದೇ ರೀತಿಯಾದಂತಹ ಫಿಲ್ಟರ್ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಚಂದ ಮಾಡಿ ಆಟ ಆಡ್ತಾ ಇದ್ದಾರೆ ಅವರು. ಸೊ ಇವರೇ ವಿನ್ ಆಗ್ತಾರೆ ಅಂತ ಹೇಳುವಂಥದ್ದು ನಿರೀಕ್ಷೆ ನನಗೆ ತುಂಬಾ ಇದೆ. ಇನ್ನು ಟಾಪ್ 3ಯಲ್ಲಿ ನಾನು ಹೇಳೋದು ಅಂತ ಹೇಳಿದ್ರೆ ಈ 3 ಜನ ಬರ್ಬೋದು. ಯಾರು ಅಂತ ಹೇಳಿದ್ರೆ ಒಂದು ಅಶ್ವಿನಿ ಗೌಡ ಆಗಿರ್ಬೋದು, ಅಥವಾ ಗಿಲ್ಲಿ ಆಗಿರ್ಬೋದು, ಅಥವಾ ರಕ್ಷಿತಾ ಆಗಿರ್ಬೋದು. ಸೊ ಇವರು ತುಂಬಾ ಫೈಟ್ ಅಂದ್ರೆ ತುಂಬಾ ಪೈಪೋಟಿಯಿಂದ ಆಟ ಆಡ್ತಾ ಇದ್ದಾರೆ. ಸೊ ನನಗೆ ರಕ್ಷಿತಾ ಶೆಟ್ಟಿ ಬರಬೇಕು ಅಂತ ಹೇಳುವಂತ ಆಸೆ ಇದೆ. ನನಗೆ ಈ ಸರ್ತಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ವಿನ್ ಆಗಬೇಕು. ನಾನು ಎಲ್ಲರ ಜೊತೆ ಅದೇ ಹೇಳ್ತಿರೋದು. ನನ್ನ ಪರ್ಸನಲ್ ಆಗಿ ಗಿಲ್ಲಿ ವಿನ್ ಆಗಬೇಕು. ಯಾಕಂತ ಹೇಳಿದ್ರೆ ಅವ್ನು ಆಟ ತುಂಬಾ ಚೆನ್ನಾಗಿ ಆಡ್ತಾನೆ, ಬುದ್ಧಿವಂತಿಕೆ ಆಟ ಆಡ್ತಿದ್ದಾನೆ. ಪಕ್ಕ ಹೇಳ್ತೀನಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ವಿನ್ ಆಗೋದು. ಅವನೊಂಥರ ಕಾಮಿಡಿನೇ ಎಲ್ಲ ಜನರು ಸಹಿತ ಅವನು ಒಂಥರ ನಗಿಸ್ತಾನೆ, ಎಲ್ಲರ ಜೊತೆನೂ ಚೆನ್ನಾಗಿರ್ತಾನೆ ಅವನು. ಅದಕ್ಕೋಸ್ಕರ ಕಾವ್ಯನ್ ಸಪೋರ್ಟ್ ಬರ್ತಾನೆ, ಫ್ರೆಂಡ್ಶಿಪ್ಪಿಗೆ ಒಂದು ಬೆಲೆ ಕೊಡ್ತಾನೆ. ತುಂಬ ಅವನೊಂಥರ ತುಂಬ ಒಳ್ಳೆ ಪರ್ಸನ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಅವ್ನು ಇಷ್ಟೋ ತನಕ ಯಾವುದೇ ಒಂದು ಅದರಲ್ಲೂ ಪ್ರೋಗ್ರಾಮಲ್ಲಿ ಅಂದರೆ ಆಗುತ್ತಲ್ಲ, ಆ ಪ್ರೋಗ್ರಾಮಲ್ಲಿ ಅವನದು ಒಂದು ಬಡಸ್ಗೆ ಅವ್ನು ಹೇಗೆ ಬಂದ ಅಂತ ಅವ್ನು ಯಾವತ್ತೂ ಯಾರ ಹತ್ರನೂ ಅವ್ನು ಬಿಟ್ಕೊಟ್ಟಿಲ್ಲ, ಹತ್ತಿಲ್ಲ, ಏನು ಸಹಿತ ಅವ್ನು ಹೇಳಿಲ್ಲ. ಟಾಪ್ 5 ನನಗೆ ಕಾವ್ಯ ಅಲ್ಲ ಗಿಲ್ಲಿ, ಮತ್ತೆ ಕಾವ್ಯ, ರಕ್ಷಿತಾ, ಧನುಷ್ ಮತ್ತೆ ಅಶ್ವಿನಿ. ಅವರೆಲ್ಲರ ನಡುವೆ ಒಂದು ಆಗ್ತಾ ಇರುವಂತಹ ಆಟದ ಬಗ್ಗೆ ನೀವು ಗಮನಿಸಿದಾಗ ಏನು ಅನಿಸ್ತಾ? ಗಿಲ್ಲಿನೆಲ್ಲ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಅವನ ಬಿಹೇವಿಯರ್ನ ಅವರೆಲ್ಲ ತಪ್ಪು ತಿಳ್ಕೊಂಡಿದ್ದಾರೆ ಅಂತ. ನನಗೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವಿನ್ ಆಗಬೇಕು ಅಂತ ಆಸೆ ಇದೆ. ಯಾಕಂದರೆ ಅವನದು ಪರ್ಫಾರ್ಮೆನ್ಸ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಬಿಗ್ ಬಾಸಿಗೆ 100% ಕೊಟ್ಟಿದ್ದಾನೆ. ಅವನು ಸಖತ್ತಾಗಿ ಆಡ್ತಾನೆ. ಮತ್ತು ನನಗೆ ತುಂಬ ಇಷ್ಟ ಅವನಂದರೆ. ಅವನು ಫಸ್ಟ್ ಎಲ್ಲ ಚಾನಲಲ್ಲಿ ರಿಯಾಲಿಟಿ ಶೋನಲ್ಲೂ ಅವನ್ನ ನೋಡಿದ್ದೀನಿ. ಸೊ ಹಾಗಾಗಿ ಅವ್ನು ನಂಗೆ ತುಂಬ ಇಷ್ಟ. ಅವನೇ ವಿನ್ ಆಗಬೇಕು ಅಂತ ಆಸೆ ಇದೆ. ಅವನು ಎಂಟರ್ಟೈನ್ಮೆಂಟ್ ವೈಸ್ ತುಂಬ ಇಷ್ಟ, ಚೆನ್ನಾಗಿ ಆಡ್ತಾನೆ. ಮತ್ತು ಏನೇ ಇದ್ರು ಅವ್ರು ಹಿಂದೆಯಿಂದ ಮಾತಾಡಲ್ಲ, ಏನಿದ್ರು ಅವ್ರು ಮುಂದೆಯಿಂದ ಮಾತಾಡ್ತಾರೆ. ಟಾಪ್ 5 ಗಿಲ್ಲಿ, ಮತ್ತು ಅಶ್ವಿನಿ ಗೌಡ, ರಕ್ಷಿತಾ, ಆಮೇಲೆ ಕಾವ್ಯ, ಧನುಷ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಈಗ ಗಿಲ್ಲಿ ಪರ್ಫಾರ್ಮೆನ್ಸ್ ಎಲ್ರಿಗಿಂತ ತುಂಬ ಹೈ ಅಂತಲೇ ಹೇಳ್ತೀನಿ. ಮತ್ತು ರಕ್ಷಿತಾ ಕೂಡ ಹಾಗೆ. ಅವಳ ಮಾತು ಮತ್ತು ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಅವಳದು ಮಾತು ಏನಿದ್ರು ನೇರ ಇದೆ. ಮತ್ತು ಏನು ಮಾತಾಡಿದ್ರು ಪಾಯಿಂಟ್ ವೈಸ್ ಕೊಡ್ತಾಳೆ ಅವಳು, ಅದೆಲ್ಲ ಖುಷಿ ಆಗುತ್ತೆ. ರಕ್ಷಿತಾ ಅವಳ ಮಂಗಳೂರು ಹುಡುಗಿ ಆಗಿರೋದ್ರಿಂದ ನಮಗೆ ರಕ್ಷಿತಾ ಇರಬೇಕು ಅಂತ ಆಸೆ ಇದೆ. ರಕ್ಷಿತನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಅವಳು ಚೆನ್ನಾಗಿ ಆಡ್ತಾಳೆ, ಮತ್ತು ಮಾತು ಅಷ್ಟೇ ಅವಳು ಚೆನ್ನಾಗಿ ಆಡ್ತಾಳೆ. ಅದೇ ಅವಳು ನೋಡೋಕೆ ಖುಷಿ ಆಗೋದು. ಅವಳು ಕನ್ನಡ ಮಾತಾಡೋದೆಲ್ಲ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ. ಆ ಮಾತು ಸ್ವಲ್ಪ ಕಾಮಿಡಿ ಆಗಿದ್ರು ಕೂಡ ಚೆನ್ನಾಗಿರುತ್ತೆ. ಇಲ್ಲ, ಅವಳು ನ್ಯಾಚುರಲ್ ಆಗಿ ಮಾತಾಡ್ತಾಳೆ. ಬಟ್ ಅವಳಿಗೆ ಕನ್ನಡ ಬರಲ್ಲ, ಚೆನ್ನಾಗಿ ಟ್ರೈ ಮಾಡ್ತಾಳೆ. ಅವಳು ಮಾತೆಲ್ಲ ಸಕ್ಕತ್ತಾಗಿದೆ. ಓಕೆ, ನನಗೆ ಬಿಗ್ ಬಾಸಲ್ಲಿ ರಕ್ಷಿತಾನೇ ವಿನ್ ಆಗಬೇಕು. ಯಾಕೆಂತಂದರೆ ಅವಳು ತುಳುನಾಡಿದ್ದು ಹುಡುಗಿ, ಮತ್ತು ಬಾಂಬೆಯಿಂದ ಬಂದ ಹುಡುಗಿ. ಕನ್ನಡ ಕಲಿತು ಕನ್ನಡ ಎಂಥದ್ದು ಕರ್ನಾಟಕದ ಜನರ ಜೊತೆ ಒಂದು ಕಾಂಪಿಟೇಷನ್ ಕೊಡೋದಿದೆ ನೋಡಿ, ಅದು ತುಂಬ ಚೆನ್ನಾಗಿದೆ. ಮತ್ತು ಅವಳ ಪರ್ಸನಾಲಿಟಿ ಸ್ಪೆಷಲಿ ತುಂಬ ಒಳ್ಳೆ ಪರ್ಸನಾಲಿಟಿ. ಕಂಪೇರ್ ಮಾಡಿದರೆ ಎಲ್ರಿಗೂ ಅವಳು ಏನು ಇರುವ ರೀತಿ ಇರ್ಬೋದು. ಅಂದರೆ ನಾವು ಅವಳದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆದವರು ಕೂಡ ಅವಳ ವಿಡಿಯೋಸ್ ಎಲ್ಲ ನೋಡ್ಕೊಂಡಿದ್ದವರು ನಾವು. ಸೊ ಅವಳು ಹೇಗೆ ರಿಯಲ್ ಲೈಫಲ್ಲಿ ಇದ್ದಾಳೆ ನೋಡಿ, ಅದೇ ಥರ ಬಿಗ್ ಬಾಸಲ್ಲಿ ಕೂಡ ಇದ್ದಾರೆ. ಅದು ತುಂಬ ಖುಷಿ ಆಗ್ತಾ ಉಂಟು. ಆ್ಯಂಡ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಮ್ಮ ತುಳುನಾಡಿದ್ದು ಏನು ಸಂಸ್ಕೃತಿ, ಆಚಾರ, ವಿಚಾರ ಏನಿದೆ ನೋಡಿ, ಅದನ್ನು ಕರ್ನಾಟಕಕ್ಕೆ ತಿಳಿಸ್ತಾ ಇದ್ದಾರೆ.
ಕರ್ನಾಟಕಕ್ಕಿಂತ ಹೇಳುವುದಕ್ಕಿಂತನೂ ಜಗತ್ತಿಗೇನೆ ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಕಮಲದ ಬಗ್ಗೆ ಇರ್ಬೋದು, ಮತ್ತು ನಮ್ಮದು ಕೋಲ, ನೇಮ, ಮತ್ತು ಈಗ ರೀಸೆಂಟಾಗಿ ಏನು ಪಿಲಿನಲಿಕೆ ಬಂತು, ಮತ್ತು ಈ ಮೀನುಗಾರರದು ಒಂದು ಎಂಥದ್ದು ಲೈಫನ್ನು ಇಲ್ಲಿ ತೋರಿಸ್ಬೇಕು ಅಂತ ಒಂದು ಹೇಳಿದ ರಿಕ್ವೆಸ್ಟ್, ಅದೆಲ್ಲ ಹೇಗೆ ಇದೆ ಅಂದರೆ ಅವರ ಏನು ತುಂಬ ಡ್ರಮ್ಯಾಟಿಕ್ ಆಗಿ ಇಲ್ಲ, ಅವರು ನ್ಯಾಚುರಲ್ ಆಗಿ ಅವರನ್ನು ಅವರ ಬಿಗ್ ಬಾಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಉಂಟು. ನಮ್ಮ ಹುಡುಗಿ ವಿನ್ ಆಗಲೇಬೇಕು ಆಫ್ಕೋರ್ಸ್. ಟಾಪ್ 5 ಅಲ್ಲಿ ಯಾರಿದೆ, ಅವ್ರ ಜೊತೆ ಯಾರಾದರೂ ನೀವು ಆಫ್ಕೋರ್ಸ್ ಗಿಲ್ಲಿ ಅವರಿಗಿರೋ ಟಫ್ ಕಾಂಪಿಟೇಟರ್ ಕೂಡ ಅವರೇ ಅಂತ ಅನ್ಸೋದು ನನಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.